ನಮಸ್ತೆ ಫ್ರೆಂಡ್ಸ್. ನೋಡಿ, ರಾಕೇಶ್ ಅನ್ನೋರು ಈಗ ತೀರೋಗಿದ್ದಾರೆ. ನನಗಂತೂ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಕಾಮಿಡಿ ಮಾಡ್ತಾಯಿದ್ರು, ಎಷ್ಟು ಆಸೆ ಮಾಡ್ತಾಯಿದ್ರು, ಎಷ್ಟು ಇದಾಗಿದ್ದರು, ಆ್ಯಕ್ಟಿವ್ ಆಗಿದ್ದರು. 30-35 ವರ್ಷಕ್ಕೆ ಏನಂಥ ವಯಸ್ಸಾಗಿರೋ ಅಂಥ ಇವರೇನಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ಹೀಗಾಗ್ಬಿಟ್ರೆ ಎತ್ತವ್ರ ಪಾಡೇನು ಪಾಪ. ಅವ್ರ ಅಪ್ಪ ಅಮ್ಮನ ಕಷ್ಟ ಯಾರು ಕೇಳೋರು? ಯಾರ ಹತ್ರ ಹೇಳ್ಕೋಬೇಕು ಅವ್ರು? ನಾವು ಮಕ್ಕಳನ್ನ ಸಾಕ್ಬಿಟ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಆಗ್ಬಿಟ್ರೆ ಹೆಂಗೆ? ಇಷ್ಟೆಲ್ಲ ಹೆಸ್ರು ಮಾಡಿ ಇದೆಲ್ಲ ಮಾಡಿ ಕಷ್ಟ ಕಾಲದಲ್ಲೆಲ್ಲ ಪಾಪ ಅಷ್ಟೊಂದು ಕಷ್ಟಪಟ್ಟು ಅಷ್ಟೊಂದು ಇದು ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆದು ಒಳ್ಳೆ ನೆಲೆ ಸಿಕ್ತು. ಇನ್ನೇನು ಬದುಕಲ್ಲಿ ಏನೂ ಇಲ್ಲ, ನಮಗಿನ್ನೆಲ್ಲ ಕಷ್ಟಗಳು ತೀರ್ತು ಅನ್ನೋ ಟೈಮಲ್ಲಿ ಈ ಥರ ಆಗ್ಬಿಟ್ರೆ ಹೆಂಗೆ? ಯಾರ ಹತ್ರ ಹೇಳ್ಕೋಬೇಕು ಫ್ರೆಂಡ್ಸ್? ನೋಡಿ, ಈ ಥರ ಆಗಿದೆ. ನನಗಂತೂ ಏನು ವಿಷಯ ಮಾತಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ತುಂಬ ದುಃಖ ಆಗ್ತೈತೆ. ನಮ್ಮ ಫ್ರೆಂಡ್ ಒಬ್ಬರು ಈ ವಿಡಿಯೋ ಹಾಕಿದರು. ನಾನು ಅವ್ರ ಹತ್ರನೇ ಸ್ವಲ್ಪ ಶೇರ್ ಮಾಡ್ಕೊಂಡು ಇದನ್ನು ಹಾಕ್ತಾಯಿದ್ದೀನಿ. ನನಗೂ ತುಂಬ ದುಃಖ ಆಯಿತು. ನಾನು ನನ್ನ ಫ್ರೆಂಡ್ಸ್ಗಳೆಲ್ಲ ನೋಡೋರಿಗೆ ಇರಲಿ ಅಂತೇಳಿ ನಾನೊಂದು ಮಾಡ್ತಾಯಿದ್ದೀನಿ. ಏನು ಹೇಳಬೇಕು ಅಂತಂತೂ ಗೊತ್ತಾಗ್ತಾಯಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಆಗಿಬಿಟ್ರೆ ಎತ್ತವ್ರ ಪಾಡು ಏನು ಹೇಳಿ ಪಾಪ. ಯಾವ ಅಪ್ಪ ಅಮ್ಮನಿಗೂ ಈ ಥರ ನೋವುಗಳು ಬರಬಾರ್ದು. ಯಾವ ಮಕ್ಳಿಗೆ ಈ ಥರ ಎಲ್ಲ ಆಗಬಾರ್ದು. ಎಷ್ಟಾಗುತ್ತೋ ಅಷ್ಟು ನೋಡಿ ಮಾಡಿ ಇದು ಮಾಡಿ. ತುಂಬ ಓವರ್ ಸ್ಟ್ರೆಸ್ ತಗೊಂಡ್ರೆ ತುಂಬ ಕೆಲಸ ಊಟ ಮಾಡಿದೆ, ತಿಂಡಿ ತಿಂದೆ, ಆ ಟೈಮು ಕರೆಕ್ಟಾಗಿ ನಿದ್ದೆ ಮಾಡಿದೆ, ಕೆಲಸ ಈಗ ಇಷ್ಟು ದುಡ್ಡು ಮಾಡಿ ಏನು ಪ್ರಯೋಜನ ಹೇಳಿ? ಏನು ಪ್ರಯೋಜನ ಬಂತು? ಇಷ್ಟು ಹೆಸ್ರು ಮಾಡಿ ಅಷ್ಟೊಂದು ಕಷ್ಟಪಡಬೇಕು ಅಂತೇನು? ಟೈಮ್ಗೆ ಹೊಟ್ಟೆಗೆ ಊಟ ಮಾಡಿ, ಕಣ್ಣಿಗೆ ನಿದ್ದೆ ಮಾಡಿ, ಆದಷ್ಟು ನಮ್ಮ ಶರೀರಕ್ಕೆ ರೆಸ್ಟ್ ಕೊಡಿ ಸ್ವಲ್ಪ. ಆಮೇಲೆ ಕೆಲಸ ಮಾಡಿ, ಆಮೇಲೆ ಹೆಸ್ರು ಮಾಡಿ, ಆಮೇಲೆ ದುಡ್ಡು ಮಾಡಿ. ದುಡ್ಡು ಮಾಡೋದೇ ಒಂದು ಕೆಲಸ ಅಂತೇಳಿ ಹಿಡಿದು ಈ ಶರೀರಕ್ಕೆ ರೆಸ್ಟ್ ಕೊಡದೆ ಈ ಥರ ಹೋಗ್ಬಿಟ್ರೆ ಮಾಡಿದ್ದು ಏನು ಪ್ರಯೋಜನ ಬಂತು? ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ಯಾರಿಗೋಸ್ಕರ ಮಾಡಿದೆ? ಈಗ ಯಾರು ತಿನ್ನಬೇಕು ಹೇಳಿ ಅಲ್ವಾ? ಅದಕ್ಕೆ ದುಡ್ಡು ಮಾಡಬೇಕು, ಬೇಡ ಅಂತ ನಾನು ಹೇಳಲ್ಲ. ಆದ್ರೂ ಹೊಟ್ಟೆಗೆ ಊಟ ಚೆನ್ನಾಗಿ ಟೈಮ್ಗೆ ಊಟ ಮಾಡ್ಕೊಂಡು, ಟೈಮಿಗೆ ನಿದ್ದೆ ಮಾಡ್ಕೊಂಡು, ಇರೋ ಟೈಮಲ್ಲಿ ಆದಷ್ಟು ಹೆಸ್ರು ಮಾಡೋದಕ್ಕೆ ಏನು ಬೇಕು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ಈ ಥರ ಮಾಡ್ಕೋಬೇಡಿ ಫ್ರೆಂಡ್ಸ್. ಈ ಟೈಮೇ ಇಲ್ಲದೆ ಓಡಿ ನೋಡಿ ಹಿಂಗೆ ಆಗ್ಬಿಟ್ರೆ ಏನು ಮಾಡಬೇಕು? ಸಾರಿ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಿದ್ದಕ್ಕೆ ತುಂಬ ಧನ್ಯವಾದಗಳು.